ಈ ಮಸೀದಿಯನ್ನು ನಾವು ಆನೆಬಾವಿ ಮಸೀದಿ, ದೊಡ್ಡ ಮಸೀದಿ ಎಂದು ಹೇಳ್ತೇವೆ. ಈ ದೊಡ್ಡ ಮಸೀದಿ ಅಥವಾ ಆನೆಬಾವಿ ಮಸೀದಿ ಅಂತ ಕರೆಯಲು ಕಾರಣವೇನಂತಂದ್ರೆ, ಈ ಕಮಲಾಪುರದಲ್ಲಿ 8 ಮಸೀದಿಗಳಿವೆ. 8 ಮಸೀದಿಗಳಲ್ಲಿ ಇದು ದೊಡ್ಡ ಮಸೀದಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಒಂದು ಪ್ರತೀತಿ. ಎರಡನೇ ಪ್ರತೀತಿಯಾಗಿ ಇಲ್ಲಿ ಒಂದು ದೊಡ್ಡದಾದ ಒಂದು ಬಾವಿ ಇತ್ತು. ಆ ಬಾವಿ ದೊಡ್ಡದಾದ ಬಾವಿ, ಆನೆ ಬಾವಿ. ಈ ಮಸೀದಿಯು ಸಹ ಆನೆ ಬಾವಿ ಅಂತ ಹೆಸರು ಬಂದಿದೆ. ನೋಡಿ, ಈ ಕತ್ತಲ ರಾತ್ರಿ ದಿನ ದೇವರು ಎದ್ದೇಳಬೇಕಾದ ಸಂದರ್ಭದಲ್ಲಿ, ಅಂದ್ರೆ ದೇವರನ್ನು ಮಸೀದಿಯಿಂದ ಹೊರಗಡೆ ಎಬ್ಸ್ಕೊಂಡು ಬರ್ಬೇಕಾದಾಗ ಅದಕ್ಕಿಂತ ಮುಂಚಿತವಾಗಿ ಒಂದು ಗೊಂಗಾಡಿ ಆರುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಅದು ಈಗಲೂ ಸಹ ನಡೀತಾ ಬಂದಿದೆ. ಅದು ಕಾಕತಾಳೀಯವಾಗಿ ನಡೀತಿದೆಯೋ, ಅದು ನಿಜವಾಗಿ ನಡೀತಿದೆಯೋ, ಅದೆಲ್ಲ ನಮ್ಮ ವಿಚಾರಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಈ ಮಸೀದಿಯು ಅತ್ಯಂತ ಪುರಾತನವಾದಂತ ಮಸೀದಿ ಆಗಿದೆ. ಇದು ದೊಡ್ಡ ಮಸೀದಿ, ಆನೆಬಾವಿ ಮಸೀದಿ, ಆದೋನಿ ಮಸೀದಿ ಅಂತಲೂ ಕರೆಯುತ್ತೇವೆ. ಆದೋನಿ ಮಸೀದಿ ಅಂತ ಕರೆಯಲು ಕಾರಣ ಏನಂತಂದ್ರೆ, ಆದೋನಿಯಿಂದ ಏನೋ ದೇವರ ಒಂದು ಮುಖದ ಮೂರ್ತಿಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಅಂತ ಒಂದು ನಂಬಿಕೆ. ಹಾಗಾಗಿ ಆದೋನಿ ಮಸೀದಿ ಅಂತಲೂ ನಾವು ಕರಿತೀವಿ. ಈ ಒಂದು ಮೊಹರಂ ಹಬ್ಬದ ಪ್ರಯುಕ್ತವಾಗಿ ಸಮಸ್ತ ಕರ್ನಾಟಕ ಜನತೆಗೆ, ನಮ್ಮ ಊರಿನ ಜನರಿಗೆ, ನಿಮಗೆಲ್ಲರಿಗೂ ಸಹ ನಾನು ಶುಭಾಶಯಗಳನ್ನು ಕೋರುತ್ತೇನೆ. ಧನ್ಯವಾದಗಳು. ಸ್ನೇಹಿತ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಕರ್ನಾಟಕದ ಒಂದು ಸಾರ್ವಜನಿಕರು ತಿಳಿಸುವುದಂದರೆ, ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಕೊಂಡಿಯಾಗಿರುವಂತಹ ಮೊಹರಂ ಹಬ್ಬದ ಆರ್ಥಿಕ ಶುಭಾಶಯಗಳೆಲ್ಲರಿಗೂ. ಇಂದು ಯಥಾ ಪ್ರಕಾರ ಪ್ರತಿ ವರ್ಷದಂತೆ ಕಮಲಾಪುರ ಗ್ರಾಮದಲ್ಲಿ ಪ್ರತಿ ವರ್ಷವೂ ತುಂಬ ಅದ್ದೂರಿಯಾಗಿ ವಾದ್ಯ ಮೇಳಗಳಿಂದ, ಬೆಳಕಿನ ಪಂಜುಗಳಿಂದ, ಜ್ಯೋತಿಯ ಪಂಜುಗಳಿಂದ ಕತ್ಲಲ್ಲಿ ಕೂಡ ಮೊಹರಂ ಹಬ್ಬವನ್ನು ಹಿಂದೂ ಮುಸ್ಲಿಂ ಬಾಂಧವರೆಲ್ಲರೂ ಸೇರಿ ತುಂಬ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಿದ್ದಾರೆ. ಹಾಗೆ ಈ ವರ್ಷ ಕೂಡ ಆದೋನಿ ಸ್ವಾಮಿ ಮಸೀದಿಯ ಒಂದು ವತಿಯಿಂದ ತುಂಬ ಮುಖ್ಯವಾಗಿ ಈ ನಮ್ಮ ಊರಲ್ಲಿ ಈ ಕತ್ತಲ ರಾತ್ರಿಯ ವಿಶೇಷ ಮೊಹರಂ ದಿನದಂದು ಈ ಒಂದು ಆದೋನಿ ಸ್ವಾಮಿಯ ಪವಿತ್ರವಾದ ಸವಾರಿಯನ್ನು ಇಡೀ ಊರಿನಾದ್ಯಂತ 101 ಪಂಜುಗಳು ಅಂತಂದರೆ 101 ಜ್ಯೋತಿಯ ಬೆಳಕುಗಳಿಂದ ತುಂಬ ಉತ್ಸವಗಳನ್ನು ಮಾಡ್ತಾ ವಾದ್ಯ ಮೇಳಗಳಿಂದ ಇಡೀ ಊರಲ್ಲೆಲ್ಲ ಎಲ್ಲ ಮಸೀದಿಗಳಿಗೆ ಹೋಗಿ ಅಲ್ಲಿ ಇರ್ತಕ್ಕಂಥ ದೇವರುಗಳು, ಆ ಮಸೀದಿಗಳಿಗೆ ವಿಸಿಟ್ ಮಾಡಿ ಅಲ್ಲಿ ದೇವರುಗಳನ್ನ ಅವರು ಮತ್ತೆ ಉತ್ಸವ ಸ್ಟಾರ್ಟ್ ಮಾಡಲಿಕ್ಕೆ ಇದೊಂದು ಚಾಲನೆಯ ಒಂದು ಮಸೀದಿ ಅಂತಲೇ ಹೇಳ್ಬೋದು. ಈ ಒಂದು ದೇವರು ಪ್ರತಿಯೊಂದು ಮಸೀದಿಗಳಿಗೆ ಹೋಗಿಲ್ಲ ಅಂತಂದ್ರೆ ನಮ್ಮೂರಲ್ಲಿ ಮೊಹರಂ ಆಚರಣೆ ನಿಲ್ಲಿಸತಕ್ಕಂಥ ಹಿಂದಿನ ಕಾಲದಿಂದಲೂ ಇದು ಹೀಗೆ ಮುಂದುವರ್ಕೊಂಡು ಬಂದಿದೆ. ಸುಮಾರು ಇದು ಏನಿಲ್ಲ ಅಂತಂದ್ರೆ 4-5 ತಲೆಮಾರುಗಳಿಂದ ಹೀಗೆ ಈ ಹಬ್ಬವನ್ನ ಆಚರಿಸ್ಕೊಂಡು ಬರ್ತಿದ್ದಾರೆ. ಇದೊಂದು ತುಂಬಾ ವಿಶೇಷ. ನಮ್ಮ ಜಿಲ್ಲೆಯಲ್ಲಿ ಕೂಡ ತುಂಬಾ ವಿಶೇಷವಾದಂತಹ ಸವಾರಿ ಕಟ್ಟುವುದು ಅಂತಂದ್ರೆ ನಮ್ಮ ಕಮಲಾಪುರ ಗ್ರಾಮದಲ್ಲಿ. ಇಷ್ಟು ಹೇಳಿ ನಮ್ಮ ಮೊಹರಂ ಹಬ್ಬದ ಆಚರಣೆಯ ಕುರಿತು ಎಲ್ರಿಗೂ ಮೊಹರಂ ಹಬ್ಬದ ಆಚರಣೆ